ಹಾಯ್ ಹಲೋ ನಮಸ್ತೆ. ಇವತ್ತಿನ ನಾನು ನನ್ನ ಹೆಜ್ಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಇದೇನಿದು, ಎಲ್ಲಿ ನಿಂತಿದ್ದೀನಿ, ಯಾರ ಮನೆ ಮುಂದೆ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ನನ್ನ ಹೆಜ್ಜೆ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಯಾರಾದ್ರೂ ಒಬ್ರು ಸಾಧಕರನ್ನ ಗುರುತಿಸಿ ನಾನು ನಿಮ್ಗೆ ಪರಿಚಯವನ್ನ ಮಾಡ್ತಾ ಇದ್ದೀನಿ ಪ್ರತಿ ಸಂಚಿಕೆನಲ್ಲೂ. ಹಾಗೆ ಇವತ್ತಿನ ಸಂಚಿಕೆನಲ್ಲಿ ಒಬ್ರು ಸಾಧಕರ ಮನೆಗೆ ಬಂದಿದ್ದೀನಿ. ಸೊ ಅವ್ರ ಒಳಗಡೆ ಇದ್ದಾರೆ. ಯಾರವರು, ಅವರ ಸಾಧನೆಯ ಮೆಟ್ಟಿಲು ಯಾವ ರೀತಿಯಾಗಿತ್ತು ಅಂತ ನಾನು ನಿಮ್ಗೆ ಪರಿಚಯವನ್ನ ಮಾಡ್ತಾ ಹೋಗ್ತೀನಿ. ಬನ್ನಿ, ಮೊಟ್ಟ ಮೊದಲನೇದಾಗಿ ಅವರ ಮನೆ ಒಳಗಡೆ ಎಂಟ್ರಿ ತಗೊಳ್ಳೋಣ. ಸೊ ಅವರಿಗೆ ನಾವು ವೆಲ್ಕಮ್ ಮಾಡೋಣ. ದಂಪತಿಗಳಿಬ್ರು ಕೂತಿದ್ದಾರೆ, ಅವರನ್ನ ಮೊಟ್ಟ ಮೊದಲನೇದಾಗಿ ಪರಿಚಯಿಸ್ತೀನಿ. ಓಕೆ, ಯಾರ ಮನೆಗ್ ಬಂದಿದೀವಿ, ಯಾರಿದ್ದಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ಬಂದಿರುವಂತಹ ಮನೆ ಯಾರು, ಇವತ್ತಿನ ಸಾಧಕರು ಯಾರು ಅಂತ ನಿಮಗೆ ಹೇಳೋದಾದ್ರೆ ಇವರೇ ಡಾಕ್ಟರ್ ಡಿ.ಸಿ. ಸೋಮಶೇಖರ್ ಅವರು. ಸೊ ಇವರ ಬಗ್ಗೆ ಪರಿಚಯವನ್ನ ಮಾಡ್ತಾ ಹೋಗ್ತೀನಿ. ಸರ್, ನಾವು ನಿಮ್ಗೆ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ಸೊ ನಮಸ್ತೆ. ನಾನು ನಿವೃತ್ತ ವ್ಯಕ್ತಿ, ಈಗ ನಿವೃತ್ತ ಸರ್ಕಾರಿ ಅಧಿಕಾರಿ. ನಾನು ಸರ್ಕಾರದ ಕಾರ್ಯದರ್ಶಿಯಾಗಿ ನಿವೃತ್ತನಾಗಿ ಈಗ ಸಾಮಾಜಿಕ ಸಾಂಸ್ಕೃತಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ನೀವು ಬಂದದ್ದಕ್ಕೆ ನಿಮ್ಮ ವಾಹಿನಿಗೆ ಮತ್ತು ನಿಮಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ನನ್ನ ಹೆಜ್ಜೆ ಮುಖಾಂತರವಾಗಿ ಒಬ್ಬ ಸಾಧಕರನ್ನ ಗುರುತಿಸಿ ಪರಿಚಯಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಇವತ್ತಿನ ಸಾಧಕರು ಯಾರು, ಅವರು ಎದುರಿಸಿದಂತಹ ಸವಾಲುಗಳು ಯಾವ ರೀತಿಯಾಗಿತ್ತು, ಸಾಧನೆಯ ಮೆಟ್ಟಿಲನ್ನ ಹೇರ್ಬೇಕು ಅಂದ್ರೆ ಅವರು ಪಟ್ಟಂತಹ ಕಷ್ಟ ಪರಿಶ್ರಮ ಹೇಗಿತ್ತು, ಸೊ ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಸಾಧಕರನ್ನ ನಾನು ನಿಮ್ಗೆ ಪರಿಚಯವನ್ನ ಮಾಡ್ತಿದ್ದೀನಿ. ಸೊ ಇವರ ಹೆಸರನ್ನ ಹೇಳೋದಾದ್ರೆ, ಇವರು ರಿಟೈರ್ಡ್ IAS ಆಫೀಸರ್ ಹಾಗೂ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್, ಹಾಗೆ ಮಾಜಿ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸೊ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಒಂದು ಕ್ಷೇತ್ರ, ಎರಡು ಕ್ಷೇತ್ರ ಅಂತಲ್ಲ, ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಸಮಾಜ ಸೇವಕರು ಕೂಡ, ಹಾಗೆ ಇವರು ಸಾಹಿತಿನೂ ಕೂಡ. ಸೊ ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಮೊಟ್ಟ ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವವೇಗ ವಾಹಿನಿಯ ಪ್ರವೀಣಿ ದಾಸ್ರವರಿಗೆ ನಿಮಗೂ ಸಹ ಸ್ವಾಗತ. ಈ ನಮ್ಮ ಸಂದರ್ಶನಕ್ಕೆ ತಾವು ಬಂದದ್ದಕ್ಕಾಗಿ ನಿಮ್ಮ ವಾಹಿನಿಗೆ ಮತ್ತು ನಿಮಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇನ್ನು ವೀಕ್ಷಕರೇ, ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇವರು ರಿಟೈರ್ಡ್ IAS ಆಫೀಸರ್ ಅಂತ ಹೇಳಿದೆ, ಹಾಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿರುವಂತವ್ರು ಅಂತ ಹೇಳಿದೆ. ಸೊ ಅವರ ಬಗ್ಗೆ ಮಾತಾಡ್ತಾ ಹೋಗೋಣ. ಅವರು ನಡೆದು ಬಂದ ಹಾದಿ ಹೇಗಿತ್ತು, ಅವರ ಹಿನ್ನೆಲೆ ಏನು, ಅವರ ಕತೆ ಏನು ಕೇಳ್ತಾ ಹೋಗೋಣ. ಸೊ ಈ ಹಿನ್ನೆಲೆಯನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ, ಅವರು ನಡೆದು ಬಂದ ಹಾದಿಯನ್ನ ನಿಮ್ಗೆ ಯಾಕೆ ಪರಿಚಯವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಪರಿಶ್ರಮ ಮತ್ತು ಕಠಿಣವಾದಂತಹ ಶ್ರಮ ಇದ್ದೇ ಇರುತ್ತೆ. ಸೊ ಸವಾಲುಗಳನ್ನ ಎದುರಿಸಿರ್ತಾರೆ. ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ದಾರೆ, ಆ ಸವಾಲುಗಳನ್ನ ಮೆಟ್ಟಿ ನಿಂತು ಇವತ್ತು ಸಮಾಜಕ್ಕೆ ಒಂದು ಕೊಡುಗೆಯಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಸೊ ಅವರಿಂದ ಒಂದಷ್ಟು ಪಾಠಗಳನ್ನ ನಾವು ಕಲಿಬಹುದು ಈಗಿನ ಯುವ ಪೀಳಿಗೆ ಅನ್ನೋ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಇವತ್ತು ನಾನು ಅವರ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಸೊ ಅವರ ಬಾಲ್ಯ ಜೀವನದಿಂದ ನಾವು ಶುರು ಮಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೀರಾ, ಹಾಗೆ ಸಮಾಜಕ್ಕೆ ಒಂದು ಮಾದರಿಯಾಗಿ ಇವತ್ತು ನಿಂತಿದ್ದೀರಾ. ನಿಮಗೆ ಪ್ರೀತಿಯಿಂದ ಅಭಿನಂದನೆಗಳು. ನಾನು ಮೊದಲಿಗೆ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಒಬ್ಬ ದೊಡ್ಡ ಸಾಧಕನಲ್ಲ. ನಾನು ಹುಟ್ಟಿದ್ದು ಒಂದು ಗೌರವಾನ್ವಿತ ಬಡ ಕುಟುಂಬದಲ್ಲಿ. ಬಹಳಷ್ಟು ಶ್ರೀಮಂತ ಹಿನ್ನೆಲೆಯಲ್ಲಿದ್ದಂತಹ ನಮ್ಮ ಕುಟುಂಬ ಅನಿವಾರ್ಯ ಕಾರಣಗಳಿಂದ ಬಡತನದ ಛಾಯೆಯಲ್ಲಿ ಇದ್ದದರಿಂದ ನನ್ನ ಬದುಕು ಒಂದು ದೊಡ್ಡ ಸವಾಲಿನ ಬದುಕೆ ಆಯಿತು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 4-5 ವರ್ಷಗಳಿದ್ದಾಗಲೇ ನನ್ನ ತಂದೆಯನ್ನು ನಾನು ಕಳೆದುಕೊಂಡೆ. ನಮ್ಮ ತಾಯಿ ಸುಮಾರು 10 ಮಕ್ಕಳ ಮಹಾ ಮಾತೆ. ಆಕೆ ಅನಕ್ಷರಸ್ಥೆ, ಆದರೆ ಮಹಾನ್ ಸಂಸ್ಕಾರವಂತೆ. ಆಕೆ ಸಾಮಾನ್ಯ ನಾವು ಹೇಳ್ತೇವೆ ಮನೆಯೇ ಮೊದಲ ಪಾಠಶಾಲೆ
ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಕುವೆಂಪು ಅವರು ಮಾತಿದೆ. ಅಂತೆಯೇ ನನ್ನ ತಾಯಿ ಚಿಕ್ಕ ವಯಸ್ಸಿನಿಂದಲೇ ನಮಗೆ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಸಾಹಿತ್ಯ ಪ್ರೇಮವನ್ನು ಕಲಿಸಿಕೊಟ್ಟಂಥವಳು. ಆಕೆ ಮಹಾ ಶಿವಭಕ್ತೆ. ಗುರುಲಿಂಗ ಜಂಗಮದ ಬಗ್ಗೆ ಅಪಾರವಾದಂತಹ ಪ್ರೇಮ, ಜೊತೆಗೆ ದಾಸೋಹ, ಏನು ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದ್ರು ಆ ದಾಸೋಹ ಸಿದ್ಧಾಂತದಲ್ಲಿ, ಕಾಯಕ ಸಿದ್ಧಾಂತದಲ್ಲಿ ಅಪಾರವಾದ ನಿಷ್ಠೆ ಹೊಂದಿದ್ದಂಥವರು. ತಾನು ಯಾವ ಕಾಯಕವನ್ನು ಮಾಡಿದ್ರೂ ಆ ಕಾಯಕ ಕೀಳು ಅಲ್ಲ ಅನ್ನುವ ಪರಿಕಲ್ಪನೆಯಡಿಯಲ್ಲಿ ಬಹಳ ಬಡತನದಲ್ಲಿ ನಮ್ಮನ್ನು ಬೆಳೆಸಿದರು. ನನಗೆ ಇದ್ದಂಥ ಹಿರಿಯ ಇಬ್ಬರು ಸಹೋದರರು ಸಹ ಅಷ್ಟೇನು ವಿದ್ಯಾವಂತರಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ತಾಯಿಯ ಹೃದಯದಲ್ಲಿ ಒಂದು ಕನಸು ಚಿಗುರೊಡೆಯಿತು. ಅದೇನು ಅಂದರೆ, ನೀನು ಒಂದು ದೊಡ್ಡ ಹುದ್ದೆಗೆ ಬರಬೇಕು, ಸಂಸ್ಕಾರವಂತನಾಗಬೇಕು, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನಿನ್ನ ವಂಶಕ್ಕೆ ಏನು ನಾವು ಕಷ್ಟದ ದಿನಗಳಿಂದ ಬಂದಿದ್ದೇವೆ ಅದನ್ನು ಮರೆಸುವಂತಹ ಒಂದು ಕೀರ್ತಿಯನ್ನು ನೀನು ಪಡಿಬೇಕು ಅನ್ನುವ ಹಂಬಲ. ಹೀಗಾಗಿ ನನ್ನ ಇಡೀ ಯಶಸ್ಸಿನ ಮೂಲ ಪ್ರೇರಕ ಶಕ್ತಿ ನನ್ನ ತಾಯಿಯ ವಾತ್ಸಲ್ಯ, ಗುರುಗಳ ಕಾರುಣ್ಯ, ಭಗವಂತನ ಒಂದು ಆಶೀರ್ವಾದ. ನಾನು ಓದಿದ್ದು ಹೊಸಕೋಟೆಯ ಒಂದು ಮುನ್ಸಿಪಲ್ ಶಾಲೆಯಲ್ಲಿ. ಆಗ ಅಷ್ಟೊಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ. ಈಗಲೂ ನೆನಪಿದೆ, ನಾನು SLC ಓದುವಾಗ ಬೆಂಚು, ಡೆಸ್ಕ್ ಇರಲಿಲ್ಲ. ನನ್ನ ತೊಡೆಯ ಮೇಲೆಯೇ ನಾನು ಅದನ್ನು ಉತ್ತರ ಪತ್ರಿಕೆಯನ್ನು ಬರೆಯುವಂತಹ ಒಂದು ಪರಿಸ್ಥಿತಿ ಅದು. ಆದರೆ ಅದು ನನಗೆ ಸವಾಲು ಅಂತ ಅನಿಸ್ಲಿಲ್ಲ. ಅದನ್ನು ಪ್ರೀತಿಯಿಂದ ನಾನು ಸ್ವೀಕರಿಸಿದೆ. ಆ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ರು. ಆ ಚರ್ಚಾ ಸ್ಪರ್ಧೆಗಳಲ್ಲಿ ನನಗೆ ಮೊದಲಿಂದಲೂ ಬಹಳ ಆಸಕ್ತಿ ಇತ್ತು. ನನಗೆ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ನನ್ನ ಒಂದು ಅನಿಸಿಕೆ. ಹೀಗಾಗಿ ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕಂಠಪಾಠ ಸ್ಪರ್ಧೆ ಇದರಲ್ಲೆಲ್ಲ ನನಗೆ ಬಹಳ ಆಸಕ್ತಿ ಇತ್ತು. ಆ ಸಂದರ್ಭಗಳಲ್ಲಿ ಯಾವುದೇ ನಾನು ಅಂತರ ಶಾಲೆಗಳ ಚರ್ಚಾ ಸ್ಪರ್ಧೆಗಳಿಗೆ ಹೋದಾಗ ಬಹುಮಾನ ನನಗೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಆ ಭಾಷಣದ ಸ್ಪರ್ಧೆಗೆ ಸ್ಫೂರ್ತಿ ಕೊಟ್ಟಂಥ ಮಹಾನುಭಾವರು ಅಂದರೆ MS ಶ್ರೀನಿವಾಸಯ್ಯ ಅಂತ ಒಬ್ಬರು ಶಿಕ್ಷಕರು, ಮೊದಲಿಗೆ AR ಕೃಷ್ಣಸ್ವಾಮಿ ಅಂತ, ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯೋಪಾಧ್ಯಾಯರು. ಅವ್ರು ಯಾರು ಅಂತಂದರೆ ಇನ್ಫೋಸಿಸ್ಸಿನ ಫೌಂಡರ್ ಆಗಿರುವ ಸನ್ಮಾನ್ಯ ದಿನೇಶ್ ರವರ ತಂದೆ. ಅವರು ನನಗೆ ಬಹಳ ಆಸಕ್ತಿಯಿಂದ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಆ ಸಂದರ್ಭಗಳಲ್ಲಿ ಬಹುಮಾನ ತಂದಾಗ ಬೆಳಗಿನ ಪ್ರಾರ್ಥನಾ ಸಂದರ್ಭದಲ್ಲಿ ನನ್ನನ್ನು ವೇದಿಕೆಯ ಮೇಲೆ ಕರೆದು ಬೆನ್ನು ತಟ್ಟಿ, ಇದೋ ನೋಡಿ ಹುಡುಗ ಇದ್ದಾನೆ, ಈ ಶಾಲೆಯಿಂದ ಹೋಗಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವನು ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ ಅಂತೇಳಿ ಬೆನ್ನು ತಟ್ತಾ ಇದ್ರು. ಜೊತೆಗೆ ನನಗೆ ವಾಣಿಜ್ಯದಲ್ಲಿ ಆಸಕ್ತಿ ಅಷ್ಟಿರಲಿಲ್ಲ. ವಾಣಿಜ್ಯ ನಾನು BCom ಅನ್ನು ಮಾಡಿದೆ, MCom ಮಾಡಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು. ಹೀಗಾಗಿ ಅನಿವಾರ್ಯ ಕಾರಣದಿಂದ ನನ್ನ ಸಂಬಂಧಿಕರೊಬ್ಬರು ಅವರು ವಾಣಿಜ್ಯ ಶಿಕ್ಷಕರಾಗಿದ್ದರಿಂದ ನನಗೆ ಅನಿವಾರ್ಯವಾಗಿ ಕೌಟುಂಬಿಕ ನೆಲೆಯಲ್ಲಿ ನಾನು ವಾಣಿಜ್ಯ ವಿಷಯವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಎಲ್ಲ ನನ್ನ ಉಪಾಧ್ಯಾಯರ ವಿರೋಧ ಇತ್ತು. ನೀನು ವಿಜ್ಞಾನ ತಗೊಳ್ಬೇಕು, ಒಬ್ಬ ವಿಜ್ಞಾನಿ ಆಗಬೇಕು, ನಿನ್ನೆಲ್ಲ ಒಂದು ಸೃಜನಶೀಲತೆ ಇದೆ ಅನ್ನುವಂಥ ಅನೇಕ ಪ್ರೇರಣೆಯ ನಡುವೆಯೂ ನಾವು ಹೇಳ್ತೀವಲ್ಲ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ. ಹಾಗಾಗಿ ನಾನು ವಾಣಿಜ್ಯವನ್ನು ತೆಗೆದುಕೊಂಡೆ. ಬೆಂಗಳೂರಿಗೆ ಬಂದು ನಾನು BCom RC ಕಾಮರ್ಸ್ ಕಾಲೇಜಿನಲ್ಲಿ ನನಗೆ ಬಹಳ ಇಡೀ ತಾಲೂಕಿಗೆ ನಾನು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಂಡಿದ್ದೆ. ಆಗ ಒಂದು ಪ್ರಶಸ್ತಿ ಕೊಡ್ತಾ ಇದ್ರು. ತಾಲೂಕಿಗೆ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗ್ತಾರೆ ಅಲ್ಲಿನ ಸಹಕಾರಿ ಸಂಸ್ಥೆ ಪ್ರತಿ ತಿಂಗಳು 10 ರೂಪಾಯಿಯನ್ನ 10 ತಿಂಗಳು ಕೊಡುವಂತ ಒಂದು ಕಾರ್ಯಕ್ರಮ, ಒಂದು ಯೋಜನೆ ಇತ್ತು. ನಾನು ಅದನ್ನು ಪಡಿಬೇಕು ಅಂತ ಬಹಳ ಆಸೆಯಿಂದ ಅದು ಸಿಕ್ತು ನನಗೆ. ಆ 10 ರೂಪಾಯಿಯನ್ನು ಪಡಿಬೇಕಾದ್ರೂ ಹಲವಾರು ಬಾರಿ ಆ ಸಂಘಕ್ಕೆ ಹೋಗ್ಬೇಕಾಗಿತ್ತು. ಅದು ಸಿಕ್ತು. ಕೊನೆಗೆ ನಾನು ಇನ್ನೊಮ್ಮೆ ಹೇಳಬೇಕು ಅಂದ್ರೆ, ನಾನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆಗೆ ಬಂದಾಗ ಆ ಸಂಘಕ್ಕೆ ಏನು ಋಣವನ್ನ ನಾನು ತೆಗೆದುಕೊಂಡಿದ್ದೆ, ಆ ಸಂಘಕ್ಕೆ ನಾನು ಕಟ್ಟಡ ನಿಧಿಯನ್ನ ಅನುದಾನವನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂತು. ನಾನು MCom ತೆಗೆದುಕೊಂಡೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಆಸೆ ಇತ್ತು. ನಾನೊಬ್ಬ ಹಿರಿಯ ಚಾರ್ಟೆಡ್ ಅಕೌಂಟೆಂಟ್ ಬಳಿ ಹೋಗಿ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಸೇರ್ತೇನೆ ಅಂತಂದಾಗ
ನನ್ನ ಸಹೋದರ ಮಾವನವರು ಶಿವಶಂಕರ್ ಅಂತ, ನಾನು ಅವತ್ತು ಅವನ ಪ್ರಾಂತ ಸ್ಮರಣೀಯರು, ಅವನು ಸ್ಮರಿಸ್ಕೊಳ್ತೇನೆ. ಇಡೀ ನನ್ನ ಬದುಕಿಗೆ ಬೆಳಕನ್ನು ಕೊಟ್ಟಂಥವರು. ಅವರು ನನ್ನನ್ನು ಒಬ್ಬ ಚಾರ್ಟರ್ಡ್ ಅಕೌಂಟ್ ಕರ್ಕೊಂಡು ಹೋಗಿ ನೀನು ಚಾರ್ಟರ್ಡ್ ಅಕೌಂಟ್ ಆಗಬೇಕು ಅಂತ ಅನ್ನುವ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಿದ್ರು ನನ್ನ ಬಗ್ಗೆ ಅಂದರೆ, ಇವ್ರು ಒಳ್ಳೆ ಡಿಬೇಟರು, ಒಳ್ಳೆ ಭಾಷಣಕಾರ ಅಂತಂದ್ರು. ಆ ಚಾರ್ಟರ್ಡ್ ಅಕೌಂಟೆಂಟ್ ನೋ ಭಾಷಣ ಇಲ್ಲ, ಇಲ್ಲಿ ನಡೆಯಲ್ಲ ಸ್ವಾಮಿ, ಇಲ್ಲಿ ಬಹಳ ಹಾರ್ಡ್ ವರ್ಕ್ ಬೇಕು, ಬೆಟರ್ ಯು ಚೂಸ್ ಡಿಫ್ರೆಂಟ್ ಪ್ರೊಫೆಷನ್ ಅಂದ್ರು. ಅದು ನನ್ನ ತಲೆಗೆ ಹೋಗಿ ಒಂದು ರೀತಿ ಅಪಮಾನ ಆಯ್ತು, ಸ್ಫೂರ್ತಿನೂ ಆಯ್ತು. ಸೀದಾ ಹೋಗಿ MCOM ಸೇರಿದೆ. MCOM ಪರೀಕ್ಷೆಯನ್ನ ಪಾಸು ಮಾಡುವ ಹಂತದಲ್ಲಿ ಇನ್ನೂ ನನಗೆ ಫಲಿತಾಂಶ ಬಂದಿರದೇ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಮಿಲ್ಕ್ ಫೆಡರೇಷನ್ ಅಂತ ಏನ್ KMF ಇದೆ, ಅಲ್ಲಿ ಒಂದು ಹುದ್ದೆ ಆಗ್ತಾನೆ ಪ್ರಾರಂಭ ಆಗಿತ್ತು. ಅಲ್ಲಿ ಹುದ್ದೆನಲ್ಲಿ ಒಂದು ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರ್ ಅನ್ನುವಂತ ಹುದ್ದೆ ಇತ್ತು. ಇನ್ನು MCOM ರಿಸಲ್ಟ್ ಬಂದಿರಲಿಲ್ಲ. ನಾನು ಅಪ್ಲಿಕೇಶನ್ ಹಾಕಿದೆ. ಅಲ್ಲಿ ನಮ್ಮ ಒಬ್ರು ಮುದ್ದಪ್ಪ ಅಂತ ಹೇಳಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರು. ಅವರು ನನಗೆ ಈ ಇಂಟರ್ವ್ಯೂ ಎಕ್ಸಾಮ್ ಇರಲಿಲ್ಲ. ಇಂಟರ್ವ್ಯೂ ಸಂದರ್ಭದಲ್ಲಿ, ನೋಡಪ್ಪ ನಿನ್ ಕೆಲಸ ಏನು ಅಂದ್ರೆ ಹಳ್ಳಿಗಳಿಗೆ ಹೋಗೋದು, ಅಲ್ಲಿ ಸಹಕಾರ ಸಂಘಗಳನ್ನ ಸಂಘಟನೆ ಮಾಡೋದು, ಜನರನ್ನ ಮನವೊಲಿಸಿ. ಆ ಹಿನ್ನೆಲೆಯಲ್ಲಿ ನಿನಗೆ ಮಾತನಾಡೋ ಶಕ್ತಿ ಬೇಕಾಗುತ್ತೆ, ಸ್ವಲ್ಪ ಮಾತಾಡು ನೋಡೋಣ, ಒಂದು ಸಹಕಾರ ಸಂಘ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಮಾತಾಡು ಅಂತಂದ್ರು. ನಾನು ಬಹಳ ಜೋರ ಭಾಷಣ ಮಾಡ್ಬಿಟ್ಟೆ. ಅವರು ಸ್ಟಾಪ್ ಅಂದ್ರು. ಇದು ನಿನಗೆ ಬಹಳ ದೊಡ್ಡ ಹುದ್ದೆ ಹೋಗ್ಬೇಕಪ್ಪ, ನೀನು ಇಷ್ಟು ಚೆನ್ನಾಗಿ ಭಾಷಣ ಮಾಡ್ತೀಯಾ, ಇಲ್ಲಿ ಬೇಡ ಈ ಪೋಸ್ಟ್, ಯು ಡಿಸರ್ವ್ ಎ ಬೆಟರ್ ಪೊಸಿಷನ್ ಅಂತಂದ್ರು. ಇಲ್ಲ ಸರ್, ನನ್ನ ಉದರ ಪೋಷಣೆ, ಮೈ ಬ್ರೆಡ್ ಈಸ್ ಮೈ ರಿಲಿಜನ್, ನನಗೀಗ ಬ್ರೆಡ್ ಬೇಕು, ಹಸಿವು ಬೇಕು, ಹೊಟ್ಟೆ ಹಸಿತಾ ಇದೆ, ಬಡತನ ಇದೆ ಅಂದಾಗ ಅವರು ಇಂಟರ್ವ್ಯೂನಲ್ಲಿ ಫಸ್ಟ್ ನೇಮ್ ನಾನು ಬಂದೆ. ಬಂದ ಮೇಲೆ ನಾನು ಇದಕ್ಕೆ ಹೋದೆ, ಅಮೂಲ್ ಅಂತಿದೆಯಲ್ಲ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಅಲ್ಲಿ ಹೋಗಿ 3 ತಿಂಗಳು ಟ್ರೈನಿಂಗ್ ತಗೊಂಡೆ. ಆ 3 ತಿಂಗಳಲ್ಲಿ ಸಣ್ಣಗಿದ್ದವನ ನಾನು ಈ ರೀತಿ ದಪ್ಪಗಾದೆ, ಅಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ತಿಂದು ವಾಪಸ್ ಬಂದಾಗ ನನ್ಗನ್ನಿಸ್ತು ಇಲ್ಲಿ ಎಲ್ಲೋ ಸ್ಟಕ್ ಆಗ್ತೀನಿ ನಾನು ಅಂತೇಳಿ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ DC ಸೋಮಶೇಖರ್ ಅವರು ಇದ್ದಾರೆ. ಸೊ ಅವರು ಲೆಕ್ಚರರ್ ಆಗೋವರೆಗೂ ನಾವು ಕಥೆಯನ್ನ ಕೇಳಿದ್ದಾಯ್ತು. ಲೆಕ್ಚರರ್ ಆಗಿರುವಂತವ್ರು IAS ಆಫೀಸರ್ ಹೇಗಾದ್ರು, ಸೊ ಇದ್ರ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅಂತ ನಾನು ನಿಮಗೆ ಪರಿಚಯವನ್ನ ಮಾಡಿದ್ದೀನಿ. ಡಾಕ್ಟರ್ DC ಸೋಮಶೇಖರ್ ಅವರು IAS ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗೆ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಹಳಷ್ಟು ಒತ್ತುಗನ್ನ ಕೊಡ್ತಾ ಇದ್ರು. ಹಾಗೆ ಅವರ ಬಾಲ್ಯ ಜೀವನ ಹೇಗಿತ್ತು, ಲೆಕ್ಚರರ್ ಆಗಿರುವಂತವ್ರು IAS ಆಫೀಸರ್ ಹೇಗಾದ್ರು, ಸೊ ಆ ಕಥೆಯನ್ನ ನಾವು ಕೇಳ್ತಾ ಹೋಗೋಣ. ಸರ್, IAS ಆಫೀಸರ್ ಆಗ್ಬೇಕು ಅಂತ ನಿಮಗೆ ಮುಂಚೆಯಿಂದನೂ ಆಸೆ ಇತ್ತಾ ಅಥವಾ ಹೇಗೆ? ಅದು ನನಗೆ ಆಸೆ ಅಂತದ್ದು ಯಾವ್ದು ಮೋಟಿವೇಶನ್ ಇರಲಿಲ್ಲ, ಆಗ ಗೈಡೆನ್ಸ್ ಇರಲಿಲ್ಲ. ಇದೆಲ್ಲವೂ ಭಗವಂತನ ಪ್ರೇರಣೆಯಿಂದ ಬಂದಂತದ್ದು. ನಾನು ಆಮೇಲೆ ಕರ್ನಾಟಕ ಆಡಳಿತ ಸೇವೆ ಸೇರಿ ಮೊದಲಿಗೆ ನಾನು ಯುವಜನ ಸೇವಾಧಿಕಾರಿಯಾಗಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೆದು ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಕರ್ನಾಟಕ ಆಡಳಿತ ಸೇವೆ ಸೇರಿದೆ. ಅದರ ಪೂರ್ವದಲ್ಲಿ ನಾನು ಅಖಿಲ ಭಾರತ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನ ಕನ್ನಡದಲ್ಲಿಯೇ ಎಲ್ಲ ಪರೀಕ್ಷೆಗಳನ್ನ ಬರೆದು ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಆಗಿ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದೆ. ಅದು ಪ್ರಥಮ ಪ್ರಯತ್ನ. ಆನಂತರ ಶಿವರಾಮ್ರವರು IAS ಆದರು ನೇರವಾಗಿ. ನಾನು ಆದಾಗ ಖಾದ್ರಿ ಶಾಮಣ್ಣವರು ಕನ್ನಡಪ್ರಭದಲ್ಲಿ ಒಂದು ಹೊಸ ವಿಕ್ರಮ ಅಂತ ಒಂದು ಸಂಪಾದಕೀಯವನ್ನೇ ಬರೆದರು. ಆದರೆ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಆದರೆ ಮತ್ತೆ ಎಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗುತ್ತೆ ಅಂತೇಳಿ ನನ್ನ ಆಡಳಿತ ಮತ್ತು ಸಾಹಿತ್ಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದಲ್ಲೇ ಇರಬೇಕು ಅಂತೇಳಿ ಕರ್ನಾಟಕ ಆಡಳಿತ ಸೇವೆಯನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಆ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಅನೇಕ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿ, ಜಿಲ್ಲಾಧಿಕಾರಿ ಅಭಿವೃದ್ಧಿ, ಹಾಗೆ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ. ಅದು ಪ್ರಮುಖವಾದಂಥ ಘಟ್ಟ. ಅದಕ್ಕೆ ಮುಂಚೆ ನಾನು ಕೊಳಚೆಗೇರಿಗಳ ಒಂದು ಸಂಸ್ಥೆನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಹೌಸಿಂಗ್ ಬೋರ್ಡ್ನಲ್ಲಿ ಕೆಲಸ ಮಾಡಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಹೊಸ ಚೈತನ್ಯ ಬಂತು. ನನಗೆ ಬಹಳ ಮೊದಲಿಂದಲೂ ಅದು ಆಸೆ ಇತ್ತು. ಅದಕ್ಕೆ ಪೂರ್ವದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ, ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪನವರ ಅಧ್ಯಕ್ಷರಿದ್ದಾಗ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅನೇಕ ಹೊಸ ಹೊಸ ಯೋಜನೆಗಳು, ಈ ಹಿಂದೆ ನಡೀತಾ ಇದ್ದಂತ ಮನೆಯಂಗಳದ ಮಾತುಕತೆ, ಉದ್ಯಾನವನದಲ್ಲಿ ಉದಯ ರಾಗ, ಆ ತರದ್ದು ಬಹಳ ಪ್ರಮುಖವಾದಂತ ಆ ಸಂದರ್ಭದ ಸಾಧನೆ ಅಂದ್ರೆ
ರಾಮಾಯಣ ದರ್ಶನಂ ಅನ್ನುವ ಕೃತಿಯನ್ನ ಪ್ರಧಾನ್ ಗುರುದತ್ ಅವರು ಹಿಂದಿಗೆ ತರ್ಜುಮೆ ಮಾಡಿದ್ರು. ಆ ಹಿಂದಿಗೆ ತರ್ಜುಮೆ ಮಾಡಿದಂತ ಆ ಕೃತಿಯನ್ನ ಆಗಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿಯ ಪಂಚವಟಿಯಲ್ಲಿ ಅದನ್ನ ಬಿಡುಗಡೆ ಮಾಡಿದ್ರು. ಆಗ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ರು, ಕೇದಾರ್ ಅವರು ಕಾರ್ಯದರ್ಶಿಗಳಾಗಿದ್ದರು. ಅದು ಪ್ರಮುಖವಾದಂತಹ ಒಂದು ಆ ಸಂದರ್ಭದ ಕಾರ್ಯಕ್ರಮ. ಜೊತೆಗೆ ಈ ಅರಂಗೇಟ್ರಂ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇತ್ತು. ಅದರಲ್ಲಿ ಬಹಳಷ್ಟು ಜನ ಬಡವರಿಗೆ ಅರಂಗೇಟ್ರಂ ಅನ್ನ ಅಷ್ಟು ಕಷ್ಟಪಟ್ಟು ಮಾಡಕ್ ಸಂದರ್ಭ ಇರಲಿಲ್ಲ, ಆರ್ಥಿಕ ಸ್ಥಿತಿ. ಹಾಗಾಗಿ ನಾನು ಒಂದು ವಾರ ಕಾಲ ರವೀಂದ್ರ ಕಲಾಕ್ಷೇತ್ರವನ್ನ ಕಾಯ್ದಿರಿಸಿ ಹಲವಾರು ಯುವ ಪ್ರತಿಭೆಗಳು ನಾವೇ ನಮ್ಮ ಕಲಾಕ್ಷೇತ್ರ ಒದಗಿಸಿ ಅದಕ್ಕೆ ಬೇಕಾದ ಪೂರಕಗಳನ್ನು ಒದಗಿಸಿ ಮಾಡ್ತಕ್ಕಂಥದ್ದು. ಹಾಗಾಗಿ 10 ನೃತ್ಯ ಕಲಾವಿದರಿಗೆ ಅದು ಅನುಕೂಲ ಆಯಿತು. ಜೊತೆಗೆ ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಆವರಣದಲ್ಲಿ ಬಸವಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಅಬ್ದುಲ್ ಕಲಾಂ ಜಿ ಅವರು ರಾಷ್ಟ್ರಪತಿಗಳಾಗಿದ್ರು ಮತ್ತು ವಾಜಪೇಯಿ ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ರು, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಎಲ್ಲ ಇದ್ರು. ಆ ಸಂದರ್ಭದಲ್ಲಿ ನಾನು ಬಸವನ ಬಾಗೇವಾಡಿಯಿಂದ ಎಲ್ಲ ಬಸವಣ್ಣನವರಿಗೆ ಬೇಕಾದಂತ ಎಲ್ಲ ಭಾವಚಿತ್ರಗಳನ್ನ ತೆಗೆದುಕೊಂಡು ಒಂದು ಪ್ರದರ್ಶನವನ್ನ ಮಾಡಿ ಆವರಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಅದು. ಅದರಲ್ಲಿ ಅಬ್ದುಲ್ ಕಲಾಂ ಜಿ ಅಂತವರಿಗೆಲ್ಲ ಬಸವಣ್ಣನವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಜೊತೆಗೆ ಅದೇ ಸಂದರ್ಭದಲ್ಲಿ ವಚನ ಸಾಹಿತ್ಯಕ್ಕೂ ನನಗೂ ಇರುವ ಆ ಸಂಬಂಧ, ಅಂತರಂಗದ ಅವಿನಾಭಾವ ಸಂಬಂಧದಿಂದಾಗಿ ಬಸವಶ್ರೀ ಪ್ರಶಸ್ತಿಯನ್ನ ಮೊದಲು ಪ್ರಾರಂಭ ಮಾಡಿದ್ ನಾವು. ಒಂದು ಬಸವೇದಿಕೆ ಅಂತ ಪ್ರಾರಂಭ ಮಾಡಿದ್ವಿ 1996ರಲ್ಲಿ. ಆ ಬಸವೇದಿಕೆಯನ್ನ ನಾನೇ ಅಧ್ಯಕ್ಷನಾಗಿ, ಆಗ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ವಿ ಸೋಮಣ್ಣನವರು ಇವರೆಲ್ಲ ನನಗೆ ಬೆಂಗಾವಲಾಗಿ ನಿಂತರು, ಬಹಳ ಸಹಾಯ ಮಾಡಿದ್ರು, ಸಹಕಾರ. ಆ ಸಂದರ್ಭದಲ್ಲಿ ಬಸವೇದಿಕೆಯಿಂದ ಬಸವಶ್ರೀ ಪ್ರಶಸ್ತಿ ಪ್ರಾರಂಭ ಮಾಡಿದ್ವಿ. ಮೊದಲ ಪ್ರಶಸ್ತಿಯನ್ನ ಬಿ ಡಿ ಜತ್ತಿಯವರಿಗೆ, ಆಮೇಲೆ ನಿಜಲಿಂಗಪ್ಪನವರಿಗೆ, ಆಮೇಲೆ ಅನೇಕ ವೀರೇಂದ್ರ ಹೆಗಡೆ ಅವರಿಗೆ, ಸುಧಾಮೂರ್ತಿ ಅವರಿಗೆ, ಡಾಕ್ಟರ್ ಭಾರತ ರತ್ನ CNR ರಾವ್ ಅವರಿಗೆ, ರವಿಶಂಕರ್ ಗುರೂಜಿ ಅವರಿಗೆ, ಆಮೇಲೆ ಜಿ ಎಸ್ ಶಿವರುದ್ರಪ್ಪನವ್ರಿಗೆ, ಚನ್ನವೀರ್ ಕಣ್ವಿ ಅವರಿಗೆ, ಆಮೇಲೆ ಜಸ್ಟಿಸ್ ಶಿವರಾಜ್ ಪಾಟೀಲ್, ಜಸ್ಟಿಸ್ ಮಣಿಮಟ್ಟು, SP ಬಾಲಸುಬ್ರಹ್ಮಣ್ಯಂ, ಕಿರಣ್ ಕುಮಾರ್, ಇಂಥವ್ರಿಗೆಲ್ಲ ಕೊಡ್ತಾ ಬಂದ್ವಿ. ಅದು ದೊಡ್ಡ ಸಾಧನೆ. ಈ ಬಸವಶ್ರೀ ಪ್ರಶಸ್ತಿ ಕೊಡ್ತಕ್ಕಂಥ ಸಮಾರಂಭಕ್ಕೆ ಬಂದಂತ ಮುಖ್ಯಮಂತ್ರಿಗಳಿಗೆ ಅವ್ರ ತಲೆಗೆ ತುಂಬಿ ಸರ್ಕಾರವೇ ಬಸವ ಪುರಸ್ಕಾರ ಪ್ರಾರಂಭ ಮಾಡಬೇಕು ಅನ್ನೋ ಪ್ರೇರಣೆ ಕೊಟ್ಟಿದ್ದು ನಮ್ಮ ಬಸವೇದಿಕೆಯಿಂದ. ಆನಂತರ ಸರ್ಕಾರವನ್ನು ಅದು ಬಸವ ಪ್ರಶಸ್ತಿ ಪ್ರಾರಂಭ ಮಾಡಿತು ಮತ್ತು ಬಸವ ಜಯಂತಿಯನ್ನ ಸರ್ಕಾರವೇ ಆಚರಣೆ ಮಾಡಬೇಕು ಅನ್ನುವಂತ ಒಂದು ಸುತ್ತೋಲೆ ಹೊರಡಿಸುವಂತ ಅವಕಾಶವು ನನ್ನ ಕಾಲದಲ್ಲಿ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಬಂತು. ಅದು ಬಹಳ ಸಾರ್ಥಕ ಸಾಧನೆ. ಆನಂತರ ನಾನು IASಗೆ ಪದೋನ್ನತಿ ಪಡೆದೆ. ಪದೋನ್ನತಿ ಪಡೆದಾಗ ನಾನು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕನಾದೆ. ಆಗ 2 ಸಾಧನೆ. ಒಂದು, ಈ ಹೋಮ್ ಸ್ಟೇ ಅಂತಕ್ಕಂಥ ಇವತ್ತೇನ್ ಕಾಣ್ತಾ ಇದ್ದೀವಿ, ಆಗ ವಿಠಲ್ ಮೂರ್ತಿ ಅನ್ನೋರು ಕಾರ್ಯದರ್ಶಿಗಳಾಗಿದ್ರು. ಈ ಹೋಮ್ ಸ್ಟೇ ಅನ್ನುವ ಕಾನ್ಸೆಪ್ಟ್ ಬಂದದ್ದು ನಾವು ನಿರ್ದೇಶಕನಾಗಿದ್ದ ಸಂದರ್ಭದಲ್ಲಿ. ಇವತ್ತು ಬಹಳಷ್ಟು ನಾಯಿ ಕೋಡೆಗಳಂತೆ ಅದು ಹಬ್ಬಿಬಿಟ್ಟಿದೆ. ಆದ್ರೆ ಬಹಳ ಒಳ್ಳೆಯ ಅಲ್ಲಿನ ಈ ಅಡಿಕೆ ಬೆಳೆಗಾರರಿಗೆ, ಕಾಫಿ ಬೆಳೆಗಾರರಿಗೆ ಒಂದು ಎರಡನೆಯ ಒಂದು ಇನ್ಕಮ್ ಆದಾಯ ಬರುವಂತ ರೀತಿಯಲ್ಲಿ ಆಯ್ತು. ನಂತರ ಗೋಲ್ಡಿಯನ್ ಚಾರಿಯಟ್ ಅಂತ ಅದೊಂದು ದೊಡ್ಡ ಕಾನ್ಸೆಪ್ಟ್. ಅದು ಪ್ರತಿಭಾ ಪಾಟೀಲ್ ರವರು, ಅಂದಿನ ರಾಷ್ಟ್ರಪತಿಗಳಾಗಿದ್ದಂತ ಪ್ರತಿಭಾ ಪಾಟೀಲ್ ಅವರು ಬಂದು ಅದನ್ನ ಅವತ್ತು ಚಾಲನೆ ಮಾಡಿದ್ರು. ಮತ್ತೆ ಅದು ಮರುಚಾಲನೆ ಆಗಿದೆ. ಗಾಲಿಯ ಮೇಲೆ ರಥ, ಬಹಳ ಸೊಗಸಾದಂತ ಕಾನ್ಸೆಪ್ಟ್ ಅದು. ಅದನ್ನ ಮಾಡ್ತಕ್ಕಂಥ ಸಂದರ್ಭ ಟೂರಿಸಂ ಅಲ್ಲಾಯ್ತು. ಆ ನಂತರ ಅಲ್ಲಿಂದ ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಹೋದೆ. ಅದು ನನ್ನ ಇಡೀ ನನ್ನ ಸೇವೆಯ ಬಹುಮುಖ್ಯವಾದ ಸಾರ್ಥಕ ಬದುಕಿನ ಕಾಲಘಟ್ಟ. ಕಾರಣ ಒಂದು ಅಂದ್ರೆ, ಮೂಲಭೂತವಾಗಿ ಏನು ಅಭಿನವ ಬಸವಣ್ಣನವರು ಅಂತ ಕರಿತೇವೆ, ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಅವರ ಶತಮಾನೋತ್ಸವ ಸಮಾರಂಭ. ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಯಡಿಯೂರಪ್ಪನವರು ವಿಶೇಷವಾಗಿ ನನ್ನ ಜಿಲ್ಲಾಧಿಕಾರಿ ಅಂತ ಹಾಕಿದ್ರು. ಆ ಶತಮಾನೋತ್ಸವ ಕಾರ್ಯಕ್ರಮವೂ ಮಾಡಿದಾಗುತ್ತೆ. ಮತ್ತು ಆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ನನ್ನ ಸಂಕಲ್ಪ ಇತ್ತು. ಯಾಕೆಂದ್ರೆ ಅದೇ ಜಿಲ್ಲೆಯಲ್ಲಿ ನಾನು ಇದು ಯುವಜನ ಸೇವಾಧಿಕಾರಿಯ ಕೆಲಸ ಮಾಡಿದ್ದೆ. ಆ ಜಿಲ್ಲೆಗೆ ನಾನು ಬರಬೇಕು ಅಂತ ಒಂದು ಪ್ರೇರಣೆ ಇತ್ತು. ಕಾರಣ ಒಂದಿದೆ, ನಾನು ಆಗ ಆ ಅಧಿಕಾರಿಯಾಗಿದ್ದಾಗ ಅದೇನು ದೊಡ್ಡ ಅಧಿಕಾರದ ಹುದ್ದೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಯನ್ನು ಆಗಾಗ್ಗೆ ಭೇಟಿ ಮಾಡುವಂತ ಪರಿಸ್ಥಿತಿ ಬರ್ತಾ ಇತ್ತು. ಅದು ಒಂದು ಬಂಗ್ಲೆ ಇತ್ತು, ಅದು ಸಿಂಹಾದ್ರಿ ಅಂತ ಬಂಗ್ಲೆ. ಅದು 17 ಎಕರೆ ಬಹಳ ದೊಡ್ಡ ಬಂಗ್ಲೆ ಅಲ್ಲಿತ್ತು. ಅಲ್ಲಿ ನಾನು ಆ ಬಂಗ್ಲೆ ನೋಡ್ಬೇಕು ಅನ್ನೋ ಆಸೆಯಿಂದ ಹೋಗ್ತಾ ಇದ್ದೆ, ಫೈಲ್ ತೆಗೆದುಕೊಂಡು. ಆ ಸಂದರ್ಭದಲ್ಲಿ
ಹೋದಾಗ ಅವರು ಬರೀ ಅಲ್ಲಿ ಹೊರಗಿನ ಹೋಮ್ ಆಫೀಸ್ ನಲ್ಲೇ ಸೈನ್ ಮಾಡಿ ಕಳಿಸ್ತಾ ಇದ್ರು. ನನಗೆ ಒಳ ಹೊಕ್ಕು ನೋಡ್ಬೇಕೆಂಬ ಹಂಬಲ ಇತ್ತು. ಆಗ ನಾನು ಸಂಕಲ್ಪ ಮಾಡಿದೆ, ಮುಂದೊಮ್ಮೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬರಬೇಕು, ಈ ಇಡೀ ಬಂಗಲೆಯನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡಬೇಕು, ಸಾರ್ವಜನಿಕರೆಲ್ಲ ಆನಂದವಾಗಿ ಇದು ನಮ್ಮ ಮನೆ ಅನ್ನೋ ಭಾವನೆ ಬರಬೇಕು, ಇದು ಮಹಾಮನೆ ಆಗ್ಬೇಕು ಅನ್ನೋ ಪರಿಕಲ್ಪನೆ. ಅದರ ಅಡಿನಲ್ಲಿ ಹಾಗೆ ಜಿಲ್ಲಾಧಿಕಾರಿಯಾಗಿ ಹೋಗಿ ಅದನ್ನ ಸಿಂಹಾದ್ರಿ ಇದನ್ನ ಸ್ನೇಹಾದ್ರಿಯಾಗಿ ಮಾಡಿ ಜನಪರವಾಗಿ ಕೆಲಸ ಮಾಡಿದೆ. ಅಲ್ಲಿ ಅನೇಕ ಚಟುವಟಿಕೆಗಳನ್ನು ನಾನು ಮಾಡಿದ್ದೇನೆ. ಮೂಲಭೂತವಾಗಿ ರಸ್ತೆ ಅಗಲೀಕರಣ ಅದೊಂದು ಚಾಲೆಂಜ್ ಆಗಾಯಿತು. ತುಮಕೂರಿನ ಒಳಭಾಗದಲ್ಲಿನ ರಸ್ತೆ ಕಿರಿದಾಗಿ ಅನೇಕ ಅಪಘಾತಗಳಾಗ್ತಾ ಇತ್ತು. ಅದನ್ನ ವಿಸ್ತರಣೆ ಮಾಡತಕ್ಕಂಥ ಕೆಲಸ. ಮತ್ತು ಅಲ್ಲಿ ಒಂದು ಅಮಾನಿ ಕೆರೆ ಇತ್ತು. ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ಇವತ್ತು ಬಹಳ ಸುಂದರವಾದಂಥ ಒಂದು ವನವಾಗಿದೆ. ಜೊತೆಗೆ ಅನೇಕ ಸಂದರ್ಭ ನಾನು ಹೋಗಿದ ತಕ್ಷಣ ಗೊಬ್ಬರದ ಸವಾಲಿತ್ತು. ಗೊಬ್ಬರದ ಸವಾಲಾಗಿ ಅನೇಕ ರೀತಿಯ ಸಮಸ್ಯೆಗಳಾಗಿತ್ತು. ಬೇರೆ ಕಡೆ ಗೋಲಿಬಾರೆಲ್ಲ ಆಗಿತ್ತು. ಅದನ್ನು ಎಷ್ಟು ನಾನು ದಕ್ಷತೆಯಿಂದ ನಿರ್ವಹಿಸಿದೆ ಅಂದ್ರೆ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಳುವ ಮೂಲಕ ಆ ಗೊಬ್ಬರದ ಸವಾಲು ಏನಿತ್ತು ಅದನ್ನ ತೀರಿಸಿದೆ. ಆನಂತರ ಅಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಉತ್ಸವವನ್ನು ಮಾಡಿದೆ. ಈ ಜಿಲ್ಲಾ ಉತ್ಸವಕ್ಕೆ ಒಂದು ವಿಶೇಷ ಒಂದು ಸ್ಪರ್ಶ ಕೊಟ್ಟೆ. ಅಲ್ಲಿನ ಒಬ್ಬ ಶಾಸಕರಿದ್ರಾಗ ಅವ್ರು ಹೇಳಿದ್ರು, ನೀವು ಜಿಲ್ಲಾ ಉತ್ಸವ ಮಾಡ್ತಾ ಇದ್ದೀರಿ, ಹೇಮಮಾಲಿನಿ ಕರ್ಸಕ್ ಆಗುತ್ತೇನ್ರಿ, ತಾಕತ್ತಿದೇನ್ರಿ ನಿಮ್ಗೆ ಅಂತ. ನಾನು ಹೇಮಮಾಲಿನಿಯವರು ಬಂದ್ರು ಅಲ್ಲಿಗೆ. SP ಬಾಲಸುಬ್ರಹ್ಮಣ್ಯ ಬಂದ್ರು, ಕವಿತಾ ಕೃಷ್ಣಮೂರ್ತಿ ಬಂದ್ರು, ಉಷಾ ಉತ್ತಪ್ ಬಂದ್ರು, ಆಮೇಲೆ ಶೋಭನಾ ಬಂದ್ರು. ಇಂಥ ಅನೇಕ ಹಂಸಲೇಖ ಎಲ್ಲ ದೊಡ್ಡ ದೊಡ್ಡ ಸುದೀಪು ಎಲ್ಲ ನಟರು, ಅರ್ಜುನ್ ಸರ್ಜಾ, ಒಂದು ಅದ್ಭುತವಾದಂತ ಸಾಂಸ್ಕೃತಿಕ ವಾತಾವರಣ ಸೃಷ್ಟಿ ಮಾಡಿದ್ರಿಂದ ಅಲ್ಲಿ ನನ್ನನ್ನು ಆಡಳಿತಗಾರ ಅನ್ನೋದಕ್ಕಿಂತ ಸಾಂಸ್ಕೃತಿಕ ರಾಯಭಾರಿ ಎನ್ನುವ ರೀತಿಯಲ್ಲಿ ಆಯ್ತು. ಮತ್ತೊಂದು ಮುಖ್ಯವಾದ ಘಟನೆ ಅಂದ್ರೆ ಈ ಹೇಮಮಾಲಿನಿಯ ಅವತ್ತು ನೃತ್ಯ ಇತ್ತು. ಆ ಸಂದರ್ಭದಲ್ಲಿ ಸುಮಾರು 4 ಗಂಟೆಗೆ ನನಗೊಂದು ಫೋನ್ ಕಾಲ್ ಬಂತು. ಏನ್ ಫೋನ್ ಕಾಲ್ ಅಂದ್ರೆ, ಒಬ್ಬ ದಲಿತರನ್ನ ಒಂದು ಆನೆ ಕೊಂದು ಬಿಟ್ಟಿದೆ, ಅದು ರಸ್ತೆಯಲ್ಲಿ ಆನೆ ಶವವನ್ನ ಇಟ್ಟು ಇಲ್ಲಿ ಗಲಾಟೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಲ್ಲ ಟಿವಿನವರು ಬಂದಿದ್ದಾರೆ ಸರ್, ನೀವು ಅಲ್ಲಿ ಇದು ಉತ್ಸವಕ್ಕೆ ಹೋಗ್ಬೇಕು ಹೇಮಮಾಲಿನಿಗೆ, ಅಲ್ಲಿ ಹೋಗಿ ನಾವು ನೋಡ್ಕೊಳ್ತೇವೆ ಅಂತ ನಮ್ಮ ಕೆಳಗೆ ಅಧಿಕಾರಿ ಹೇಳಿದ್ರು. ಆದ್ರೆ ನನ್ನ ಅಂತಸ್ಸಾಕ್ಷಿ, ಯಾಕೆಂದ್ರೆ ಬಸವಣ್ಣನವರ ಪ್ರೇರಣೆ ನನಗೆ ದಯೆ ಧರ್ಮದ ಮೂಲವಾಗಿ. ನಾನು ಹೇಳಿದೆ ಅದಕ್ಕಿಂತ ಇದು ಮುಖ್ಯ ಅಂತ ಹೇಳಿ ಮೊದಲಿಗೆ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೇನ್ ಪರಿಹಾರ ಕೊಟ್ಬೇಕು ಎಲ್ಲ ಕೊಟ್ಟು ಮನೆಗೆ ಬಂದು ಮತ್ತೆ ಹೋದೆ. ಆಗ ಆ ಟಿವಿನವರು ತಮಾಷೆ ಮಾಡಿದ್ರು, ಸರ್ ನೀವೇನಾದ್ರೂ ನೇರವಾಗಿ ಹೇಮಮಾಲಿನಿ ಡ್ಯಾನ್ಸ್ಗೆ ಹೋಗಿದ್ದಿದ್ರೆ ಈ ಶವ ಅಂತಂದು ಅಲ್ಲಿ ಇಡ್ತಾ ಇದ್ವಿ ಅಂತ. ಇದು ಸಮಯ ಪ್ರಜ್ಞೆ ಮತ್ತು ಒಳಗಡೆ ಇರ್ತಕ್ಕಂಥ ಆತ್ಮ ಇದೆಯಲ್ಲ, ಅದೇನೋ ಒಂದು ನಮ್ಗೆ ಪ್ರೇರಣೆ ಕೊಡುತ್ತೆ, ಒಂದು ಇಂಟ್ಯೂಷನ್ ಅಂತಾರಲ್ಲ, ಹಾಗಾಗಿ ಸಾಲ್ವ್ ಆಯ್ತು. ಇನ್ನೊಮ್ಮೆ ಏನಾಗಿತ್ತು, ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ದೇವಾಲಯಗಳನ್ನ ಸ್ಥಳಾಂತರ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಕುಣಿಗಲ್ನಲ್ಲಿ ಏನಾಗಿತ್ತು, ಒಂದು ಅಟವಿ ಸ್ವಾಮಿಗಳದು ಒಂದು ಮೇನ್ ರೋಡ್ ನಲ್ಲೇ ದೇವಾಲಯ ಇತ್ತು. ಅದು ಇದು ಸ್ಥಳಾಂತರ ಆಗ್ಬೇಕಾಗಿತ್ತು. ನಾವೆಲ್ಲ ಅವ್ರ ಜನರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿದ್ವಿ. ನಮ್ಮ ಕೆಳಗಿನ ಕೆಲವು ಅಧಿಕಾರಿಗಳು ಏನ್ ಮಾಡಿದ್ರು, ಹಿಂದಿನ ದಿವಸನೇ ಆಪರೇಷನ್ ಮಾಡಕ್ ಹೋಗಿ JCB ಇಂದ ಆ ಮೂಲ ವಿಗ್ರಹಕ್ಕೆ ಧಕ್ಕೆ ಆಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಜನ ದೊಡ್ಡ ಪ್ರತಿಭಟನೆ ಮಾಡಿ ಹೈವೇನ ಬ್ಲಾಕ್ ಮಾಡ್ಬಿಟ್ಟಿದ್ರು. ಅವತ್ತು ಜಗಜೀವನ್ ರಾಮ್ ಅವ್ರದ್ದು ಒಂದು ಉತ್ಸವ ಇತ್ತು, ಅವ್ರ ನೆನಪಿನ ಜಯಂತಿ ಇತ್ತು. ನಾನು ತುಮಕೂರಿನಲ್ಲಿದ್ದೆ. ಆಗ ಸುರೇಶ್ ಕುಮಾರ್ ನಮ್ಮ ಜಿಲ್ಲಾ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಮತ್ತು SP ಅವರು ಹೋಗಿ ಆ ಜನರು ಪ್ರತಿಭಟನೆ ಮಾಡ್ತಾ ಇದ್ದವ್ರಿಗೆಲ್ಲ, ಎಲ್ಲರೂ ಬಹಳಷ್ಟು ಜನ ಶರಣರಿದ್ರು, ಸ್ವಾಮಿಗಳಿದ್ರು. ಅವ್ರಿಗೆ ಬಸವಣ್ಣನವ್ರ ವಚನವನ್ನು ನೆನಪಿಸ್ಕೊಂಡೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಈ ದೇವಾಲಯವನ್ನ ನಾವು ಬೇರೆ ಕಡೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಮನವೊಲಿಸಿ ಅದು ದೊಡ್ಡ ಪ್ರತಿಭಟನೆ ಆಗ್ತಾ ಇತ್ತು. ಅದನ್ನ ಸರ್ಕಾರಿ ಜಾಗಕ್ಕೆ ವರ್ಗಾಯಿಸಿ ಅಲ್ಲಿ ಒಂದು ದೇವಾಲಯ ಕಟ್ಟಿಸಿ ಒಂದು ಮಂಟಪ ಕಟ್ಟಿಸುವಂತ ಸಾರ್ಥಕ ಕೆಲಸ. ಇವೆಲ್ಲ ಚಾಲೆಂಜಸ್, ಸವಾಲುಗಳು. ಇಂಟ್ಯೂಷನ್ ಇಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ಮಾಡಬೇಕು, ಜನಪರವಾಗಿ ಮಾಡಬೇಕು. ಇದು ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಕಲಿತಂತ ಪಾಠ ಮತ್ತು ನಾನು ಮಾಡಿದ ಸಾಧನೆ. ಓಕೆ ಸರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಅನುಭವದ ಮಾತುಗಳು ನಮ್ಮಂತವ್ರಿಗೆ ಒಂದು ಪಾಠವಾಗ್ಲಿ ಅಂತ ನಾನು ಕೂಡ ಆಶಿಸ್ತಾ, ಸೊ ಕಾರ್ಯಕ್ರಮಕ್ಕೆ ಒಂದಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮ ಸಂದರ್ಶನ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ವಾಹಿನಿಗೆ ಮತ್ತು ಬಹಳ ಸೊಗಸಾಗಿ ಸಂದರ್ಶನ ಮಾಡಿದ ನಿಮಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅದ್ಭುತವಾದಂತಹ ಸಾಧಕರನ್ನ ಗುರುತಿಸಿ ಪರಿಚಯಿಸಿದ್ದೀವಿ. ಅವರು ನಡೆದು ಬಂದ ಹಾದಿ, ಅವರ ಅನುಭವದ ಮಾತುಗಳು ನಿಮಗೆ ಸಾಧನೆಯ ಮೆಟ್ಟಿಲಾಗ್ತಾವೆ ಅಂತ ಒಂದು ಭಾವನೆಯನ್ನ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಾಧಕರೊಂದಿಗೆ. ಧನ್ಯವಾದಗಳು.